ಇವನ್ನ ಎಲ್ಲ ನೋಡಿದ್ದೀನಲ್ವಾ? ಸರ್, ಇವನ್ನ ನಾನು ನೋಡಿದ್ದೀನಿ. ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಏಯ್, ನಿನ್ನ ಮಹೇಶನ್ ಫ್ರೆಂಡ್ ಅಲ್ವಾ? ಸರ್, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರ್ತಾ ಇದ್ದ ಮಹೇಶನ್ ಮೀಟ್ ಮಾಡೋದಕ್ಕೆ. ಇಲ್ಲ, ಮಹೇಶ್ ಯಾರು ಅಂತ ಗೊತ್ತಿಲ್ಲ. ಏಯ್, ನಿಜ ಹೇಳೋ, ನಾನು ನಿನ್ನ ನೋಡಿದ್ದೀನಿ. ನೀನು ಮಹೇಶನ್ ಫ್ರೆಂಡೇ. ಹೇಳಿದ್ನಲ್ಲ ನಂಗೆ ಮಹೇಶ್ ಯಾರು ಅಂತ ಗೊತ್ತಿಲ್ಲ ಅಂತ, ಮತ್ತೆ ಯಾಕೆ ಕೇಳ್ತೀರಾ? ಸರ್, ಕೊರಿಯರ್ ಕೊಟ್ಟಿದ್ದು ಇವನೇ. ನನಗೆ ಚೆನ್ನಾಗಿ ನೆನಪಿದೆ. ಕೊರಿಯರ್ ಕೊಡಬೇಕಾದ್ರೆ ಇವನು ಹೆಲ್ಮೆಟೇ ತೆಗ್ದಿಲ್ಲ. ಹೌದಾ? ಏಯ್, ನಿಜ ಹೇಳೋ, ಇಲ್ಲಾಂದ್ರೆ ಏರೋಪ್ಲೇನ್ ಹಚ್ಬಿಡ್ತೀನಿ. ಇಲ್ಲ ಸರ್, ನಾನಲ್ಲ ಸರ್. ಮಹೇಶ್ ಯಾರು ಅಂತಲೇ ಗೊತ್ತಿಲ್ಲ ಸರ್ ನಂಗೆ. ಅವ್ರು ಹೇಳ್ತಾ ಇಲ್ವೇನೋ ನಿನ್ನ ಅವ್ರ ಜೊತೆ ನೋಡಿದ್ದಾರೆ ಅಂತ? ಇಲ್ಲ ನಾನಲ್ಲ. ಇಲ್ಲ ಸರ್, ಐ ಆಮ್ ವೆರಿ ಶ್ಯೂರ್ ಇವನೇ ಅವನು. ರೇ ಚಂದ್ರು, ಇವನು ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ. ಕರ್ಕೊಂಡ್ರಿ ಸ್ಟೇಷನ್ಗೆ. ಇಲ್ಲ ಸರ್, ನಡಿ. ನಾನಲ್ಲ. ಏಯ್, ಏಯ್. ನಾನಲ್ಲ, ಹೋಗಿ. ಲಕ್ಕಿ ಅವ್ರೆ, ನಿಮ್ಮ ಮನೆಗೆ ಪಾರ್ಸಲ್ ತಗೊಂಬಂದು ಕೊಟ್ಟಿದ್ದೀವನೇ 100% ಶೂರ್. ಏಯ್, ಯಾರ ಪಾರ್ಸಲ್ ಕೊಡಕ್ಕೆ ಹೇಳಿದ್ದು? ಯಾವ ಪಾಯ್ಸನ್ ಗ್ಯಾಸ್ ಇತ್ತು ಹೇಳೋ? ತಗೊಂಡೋಗಿ ಕೊಡು ಅಂತ ಹೇಳಿದ್ದು ಮಹೇಶ. ನೀನೇನಾ ಮಹೇಶ ಅಂದ್ರೆ? ಹೌದು ಸರ್, ನಾನೇ ಮಹೇಶ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಟೀ ಎಲ್ಲ? ಟೀ ಜೊತೆಗೆ ಪಾಯ್ಸನಸ್ ಗ್ಯಾಸು ಸಿಗುತ್ತಂತಲ್ಲ, ಅದಕ್ಕೆ ಬಂದೆ. ಏನ್ ಪಾಯ್ಸನ್ ಸರ್? ಏನ್ ಮಾತಾಡ್ತಿದ್ದೀರಾ? ಯಾಕೋ ಭಯ ಆಗ್ತಾ ಇದ್ಯಾ? ನೀನಿಂತ ಕಚಡ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬದಲಾಗಿದ್ದೀನಿ, ಟೀಮಿಗೆ ಸೇರಿಸ್ಕೊಂತ ಕಾಲಕ್ಕೆ ಬಿದ್ದೆ. ಆದರೂ ನಾನು ನಿನ್ನ ನಂಬಿರಲಿಲ್ಲ. ನಿನ್ನ ಟೀಮಿಗೆ ಸೇರಿಸ್ಕೊಳ್ಳೋದಕ್ಕೆ ಕಾರಣ ಯಾರು ಗೊತ್ತಾ? ಗೀತಾ. ಅಂಥವಳಿಗೆ ಇಂಥ ಪರಿಸ್ಥಿತಿ ತಂದಿದ್ಯಲ್ಲ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ನೀನು ಈ ಜನ್ಮದಲ್ಲಿ ಬದಲಾಗ್ಲ ಕಣೋ. ನಿಯತ ಅನ್ನೋದಿಲ್ಲ. ನಾಯಿಗಿಂತ ಕಡೆ ನೀನು. ಸರ್, ನಾಯಿಗೆ ಯಾಕೆ ಸರ್ ಹೋಲಿಸ್ತೀರ ಇವನ್ನ? ಅದಕ್ಕಾದ್ರೂ ನಿಯತ್ತಾದ್ರೂ ಇರುತ್ತೆ. ಹೌದು ಲಕ್ಕಿ, ನನ್ನ ಟಾರ್ಗೆಟ್ ಇದ್ದಿದ್ದು ಗೀತಾ ಅಲ್ಲ, ನೀನು. ನೀನ್ ತಾಲೂಕ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ ಏನೆಲ್ಲ ಪ್ಲಾನ್ ಮಾಡಿದೆ, ಯಾವುದು ವರ್ಕೌಟ್ ಆಗಿಲ್ಲ. ಈಗಲೂ ಅಷ್ಟೇ, ಗಿಫ್ಟ್ ಬಾಕ್ಸ್ ಅಲ್ಲಿ ಪಾಯ್ಸನ್ ಗ್ಯಾಸ್ ಹಾಕಿದ್ದು ನೀನ್ ಓಪನ್ ಮಾಡ್ಲಿ ಅಂತ. ಆದ್ರೆ ಬ್ಯಾಡ್ ಲಕ್, ಗೀತಾ ಓಪನ್ ಮಾಡ್ಬಿಟ್ಟು. ಆದ್ರೂ ಪರವಾಗಿಲ್ಲ, ಅವಳು ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾಳಲ್ಲ, ನೀನ್ ಮ್ಯಾಚ್ ಆಡಕ್ಕಾಗಲ್ವಲ್ಲ, ಅದೊಂಥರ ನಂಗೆ ಸಕ್ಸಸ್ಸೇ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಲಕ್ಕಿ ಅವರೇ, ಇವನ್ ವಿಚಾರಿಸ್ಕೊಳಕ್ಕೆ ನಾವಿಲ್ವಾ? ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಬಿಡಿ ಬಿಡಿ. ಅಯ್ಯೋ ಬಿಡಿ ಸರ್, ತಪ್ಪು ಮಾಡಿರೋದು ಒಪ್ಕೊಂತಿದ್ದೀನಲ್ಲ, ನನಗೇನು ಜೈಲ್ಗೆ ಹೋಗೋದೇನು ಹೊಸ್ದ? ಆದ್ರೆ ಲಕ್ಕಿ ಈ ಸತಿ ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಆಡ್ತಿಲ್ವಲ್ಲ, ಅದೊಂಥರ ನಂಗೆ ಖುಷಿನೇ. ಅಷ್ಟೇ ಅಲ್ಲ ಲಕ್ಕಿ, ನಿನ್ ಹೆಂಡತಿ ಗೀತಾ ರಾಹುಲ್ ಫೋಟೋ ತೆಗೆದು ಊರು ತುಂಬಾ ಅನ್ಸದ್ನಲ್ಲ, ಆ ಕೆಲಸ ಮಾಡಿದ್ದು ನಾನೇ.
ತಪ್ಪು ಮಾಡಿರೋದನ್ನೇ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದೆಯಾ, ಅದಕ್ಕೆ ತಕ್ಕ ಶಿಕ್ಷೆ ಇದೆ. ಆದರೆ ಯಾವ ಪಾಯ್ಸನಸ್ ಗ್ಯಾಸು ಅಂತ ಬಗಳೋ. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಕಷ್ಟ ಸರ್. ಅದು ಕಾರ್ಬನ್ ಮೊನಾಕ್ಸೈಡ್. ಏಯ್, ಸ್ಟೇಷನ್ ಎತ್ತಾಕೊಂಡೋಗಿ ರುಬ್ಬಿದ್ರೆ ಆಗ ಗೊತ್ತಾಗುತ್ತೆ. ಲಕ್ಕಿಯವ್ರೆ, ಈಗ ಗೊತ್ತಾಯ್ತಲ್ಲ ಯಾವುದು ಪಾಯ್ಸನಸ್ ಗ್ಯಾಸ್ ಅಂತ. ಟ್ರೀಟ್ಮೆಂಟ್ನ ಶುರು ಮಾಡ್ಕೊಳಕ್ಕೆ ಹೇಳಿ. ಏಯ್, ಏನು ನೋಡ್ತಾ ಇದೆಯಾ? ಅಡ್ಯಾ ಅಡ್ಯಾ. ಹಲೋ ದತ್ತಣ್ಣ, ಆ ಪಾರ್ಸಲ್ ಕಳ್ಸಿದ್ದು ಯಾರು ಅಂತ ಗೊತ್ತಾಯ್ತು. ಅದರಲ್ಲಿ ಇದ್ದಿದ್ದು ಪಾಯ್ಸನಸ್ ಗ್ಯಾಸು ಕಾರ್ಬನ್ ಮೊನಾಕ್ಸೈಡ್. ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ತಿಳಿಸು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ಕೆ ಹೇಳು. ನಾನು ಬರ್ತೀನಿ. ದತ್ತಣ್ಣ, ಏನಾಯ್ತು? ನಿಂಗೆ ಗಾಬರಿ ಆಗ್ಬೇಡ. ಟ್ರೀಟ್ಮೆಂಟ್ ಶುರು ಆಯ್ತಲ್ವಾ? ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಜೀವಕ್ಕೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ವಾ? ದತ್ತಣ್ಣ ಹೇಳು, ಮುಚ್ಚಿಡ್ತಾ ಇದೆಯಾ? ಕಾರ್ಬನ್ ಮೊನಾಕ್ಸೈಡ್ ತುಂಬಾ ಡೇಂಜರಸ್ ಅಂತ ಡಾಕ್ಟರ್ ಹೇಳಿದ್ರು, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ದೀನಿ. ಇಲ್ಲ, ಗೀತಂಗೆ ಏನೂ ಆಗಲ್ಲ. ಡಾಕ್ಟರ್, ಏನಾಯ್ತು? ಕಾರ್ಬನ್ ಮೊನಾಕ್ಸೈಡ್ ಅಂತ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ. ಜೀವಕ್ಕೇನು ಅಪಾಯ ಇಲ್ಲ. ಆದರೆ ಏನು ಡಾಕ್ಟರ್? ದೇರ್ ಇಸ್ ಎ ಪ್ರಾಬ್ಲಮ್. ಪೇಷಂಟ್ಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ಲ. 24 ಅವರ್ಸ್ ಕಾನ್ಷಿಯಸ್ ಬಂದಿಲ್ಲ ಅಂದರೆ ಇಟ್ ಈಸ್ ಡೇಂಜರ್ ಸ್ಟೇಜ್. ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರಿ, ಇವಾಗ ಹೀಗೆ ಹೇಳ್ತಾ ಇದ್ದೀರಾ? ಹೌದು, ಜೀವಕ್ಕೇನು ಅಪಾಯ ಇಲ್ಲ. 24 ಗಂಟೆ ನಂತರ ಅವ್ರಿಗೆ ಪ್ರಜ್ಞೆ ಬರ್ಬೋದು. ಪ್ರಜ್ಞೆ ಬಂದ ಮೇಲೆ ಏನಾದರೂ ಹೇಳ್ಬೋದು. ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ ನಂತರ ನಾವು ಭರವಸೆ ಕೊಡ್ಬೋದು. ಆಮೇಲೂ ಪ್ರಜ್ಞೆ ಬಂದಿಲ್ಲ ಅಂತಂದ್ರೆ ಏನು ಹೇಳಕ್ಕಾಗಲ್ಲ. ಪ್ರಜ್ಞೆ ಬಂದರೂ ಆಮೇಲಿನ ಡೆವಲಪ್ಮೆಂಟ್ಸ್ ಏನು ಅಂತ ಹೇಳಕ್ಕಾಗಲ್ಲ. ಕೋಮಾ ಸ್ಟೇಜಿಗೆ ಹೋದ್ರೂ ಹೋಗ್ಬಿಡ್ಬೋದು. ಯಾರೋ ಲಕ್ಕಿ ಹೀಗೆ ಮಾಡಿದ್ದು? ಗೊತ್ತಿಲ್ಲಮ್ಮ. ಅವ್ರು ಯಾರು ಅಂತ ಗೊತ್ತಾಗದೆ ಗ್ಯಾಸ್ ಯಾವುದು ಅಂತ ಹೇಗೋ ಗೊತ್ತಾಗುತ್ತೆ ನಿಮಗೆ? ಯಾರು ಅದು? ಅದರಿಂದ ಏನು ಪ್ರಯೋಜನ? ಗೀತಾ ಸರಿ ಹೋಗ್ಬೇಕು. ನನ್ನ ಮಗಳನ್ನ ಈ ಸ್ಥಿತಿಗೆ ತಂದವ್ರಿಗೆ ಆ ದೇವ್ರು ಖಂಡಿತ ಒಳ್ಳೇದು ಮಾಡಲ್ಲ. ಯಾಕೋ ಹೇಗೆ ನಿಂತಿದ್ಯಾ? ನೀನು ಹೇಗೆ ನಿಂತ್ಕೊಂಡ್ರೆ ಹೇಗೆ? ಈತವ್ರಿಗೇನು ಆಗಲ್ಲ. ಡಾಕ್ಟ್ರು 24 hours ಟೈಮ್ ಕೊಟ್ಟಿದ್ದಾರೆ. ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ, ಆದರೆ ಏನು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ. ಗೀತೆಗೆ ಪ್ರಜ್ಞೆ ಬರೋದು ಡೌಟ್ ಅಂತ ಅನಿಸ್ತಾ ಇದೆ. ನೀನು ಆಗಲ್ಲ ಮಾತಾಡಬೇಡ. ಗೀತವ್ರಿಗೆ ಪ್ರಜ್ಞೆ ಬಂದೇ ಬರುತ್ತೆ.
ನಂಬಿಕೆ ಇರಬೇಕು ಕಣೋ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಮಗೂ ಕೆಟ್ಟದಾಗಲ್ಲ. ಗೀತವ್ರು ಹುಷಾರಾಗ್ತಾರೆ. ಹೌದು ದತ್ತಣ್ಣ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಇನ್ಫ್ಯಾಕ್ಟ್ ಕೆಟ್ಟದ್ದು ಮಾಡಿದವ್ರನ್ನೇ ನಾವು ನಂಬಿದ್ದೀವಿ. ಅದಕ್ಕೆ ನಮಗೆ ಈ ಸ್ಥಿತಿ ಬಂದಿದೆ. ನಿನ್ನ ನೀತಿ ಪಾಠ ಅಲ್ಲ ಇವಾಗ ವರ್ಕೌಟ್ ಆಗಲ್ಲ. ಯಾಕೆ ಈಗ ಮಾತಾಡ್ತೀಯಾ? ಇದೆಲ್ಲ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಯಾರೋ ಮಹೇಶ ಮಹೇಶ ಮಹೇಶ. ನಾನು ಬದಲಾಗಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಕಬಡ್ಡಿ ಆಡೋದಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಕಾಲು ಹಿಡ್ಕೊಂಡು ಕೇಳ್ಕೊಂಡ. ಜೊತೆಲೇ ಹಿಡ್ಕೊಂಡು ಈ ಥರ ಮಾಡ್ಬಿಟ್ನಾ? ಹೌದು ದತ್ತಣ್ಣ, ಅವನು ಚೇಂಜ್ ಆಗಿಲ್ಲ, ಆಗೋದೂ ಇಲ್ಲ. ಅವ್ನು ಸುಳ್ಳಿಯಲ್ಲಿ ಟೀಮಿಗೆ ಸೇರ್ಕೊಂಡಿದ್ದೆ ನನ್ನ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಹೇಗೆ ತೀರಿಸ್ಕೊಳ್ತೀನಿ ಅಂತ ಈ ಮಟ್ಟಕ್ಕೆ ಇಳಿತಾರೇನೋ? ಹೌದು ದತ್ತಣ್ಣ, ಈಗ ಗೀತ ಆ ಸ್ಥಿತಿಲಿ ಇದ್ದಾಳಲ್ಲ, ಆ ಸ್ಥಿತಿಲಿ ನಾನು ಇರಬೇಕಿತ್ತು. ಪಾರ್ಸಲ್ ಓಪನ್ ಮಾಡಿ ಅನ್ಕಾನ್ಷಿಯಸ್ ಆದರೆ ಮ್ಯಾಚ್ ಆಡೋಕ್ಕಾಗಲ್ವಲ್ಲ, ಅದು ಅವ್ನು ಟಾರ್ಗೆಟ್ ಆಗಿತ್ತು. ನೀನು ಮ್ಯಾಚ್ ಆಡಿಲ್ಲ ಅಂದರೆ ಅವನೇನು ಸೆಲೆಕ್ಟ್ ಆಗಿಬಿಡ್ತಿದ್ನಾ? ಅವನು ಸಿಲೆಕ್ಟ್ ಆಗದೆ ಇದ್ರು ನಾನು ಸಿಲೆಕ್ಟ್ ಆಗಬಾರ್ದಿತ್ತು. ಅದೇ ಅವ್ನ ಪ್ಲ್ಯಾನ್. ಇದೇನು ಹೊಸ್ತಲ್ಲ ದತ್ತಣ್ಣ. ಲಾಸ್ಟ್ ಟೈಮ್ ತಾಲೂಕ್ ಲೆವೆಲ್ ಮ್ಯಾಚಲ್ಲಿ ನಾನು ಮ್ಯಾಚ್ ಆಡಬಾರ್ದು ಅಂತ ಗೀತನ್ ಫೋನ್ ಕದ್ದು ಗೀತಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಗ್ರೌಂಡಿಂದ ಆಚೆ ಬರೋವಾಗ ಮಾಡಿದ್ದೆ ಅವನು. ಇಂಥವನು ಅಂತ ಗೊತ್ತಿದ್ರು ಜೊತೆಲಿ ಇಟ್ಕೊಂಡ್ವಲ್ಲ. ಅಷ್ಟೇ ಅಲ್ಲ ದತ್ತಣ್ಣ, ರಾಹುಲ್ ಗೀತಾ ಪೋಸ್ಟ್ ಊರು ತುಂಬ ಅಣಿಸಿದೆ ಅವನು. ನಾನು ಮೊದಲೇ ಬಡ್ಕೊಂಡೆ ಅವ್ನು ಸಹವಾಸ ಬೇಡ ಅಂತ. ನನ್ನ ಮಾತು ಕೇಳಿಲ್ಲ ನೀನು. ನನಗೇನು ಸೇರಿಸ್ಕೋಬೇಕು ಅಂತ ಆಸೆ ಇರಲಿಲ್ಲ ದತ್ತಣ್ಣ. ಸೇರಿಸ್ಕೊಂತ ಹೇಳಿದ್ದೆ ಗೀತಾ. ಚೇಂಜ್ ಆದವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳಿದ್ದೆ ಗೀತಾ. ಪಾಪ ಅವಳಿಗೇನು ಗೊತ್ತಿತ್ತು ಅವ್ನ ವಿಷ ತುಂಬಿರೋ ನಾಗರಾವ್ ಅಂತ. ನೋಡು, ಗೀತಾ ಅವ್ರು ಒಳ್ಳೆತನನೇ ಇವತ್ತಾಗಿ ಮಲಗಿದ್ದಾರೆ. ಅದಕ್ಕೆ ಹೇಳಿದ್ದು ನಿನ್ನ ನೀತಿ ಪಾಠ ಎಲ್ಲ ವರ್ಕೌಟ್ ಆಗಲ್ಲ ಅಂತ. ಆ ಮಹೇಶ ಸಿಕ್ಕುದ್ನೇನೋ, ಕೈಯೋ ಕಾಲ ಮುರಿಬೇಕಿತ್ತು. ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ನನ್ನ ಚಿಂತೆ ಅದಲ್ಲ. ಗೀತಾ ಸರಿ ಹೋಗ್ಬೇಕು, ಅವಳು ಮುಂಚೆ ಥರ ಆಗಬೇಕು, ಮನೆಗೆ ವಾಪಸ್ ಬರಬೇಕು. ಆಯ್ತಾ, ನಾವು ಹೊರಡ್ತೀವಪ್ಪ. ಅತ್ತೆ, ನೀವು ಹೊರಡಿ. ಇಲ್ಲಪ್ಪ, ಗೀತನ್ ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಮನೆಗೆ ಹೋಗೋದ? ಅಲ್ಲಿ ಹೋದ್ರೂ ನನಗೆ ನೆಮ್ಮದಿ ಇರತ್ತ. ನಾನು ನಿನ್ ಜೊತೆನೇ ಇರ್ತೀನಿ, ನಾ ಹೋಗಲ್ಲ. ಅತ್ತೆ, ಮೊದಲೇ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಬೆಳಿಗ್ಗೆ ಬನ್ನಿ. ಅಷ್ಟರಲ್ಲಿ ಅವಳ ಜ್ಞಾನ ಬಂದಿರತ್ತೆ ಅಂತೀಯಾ? ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅಣ್ಣ, ನಾನು ಇಲ್ಲೇ ಇದ್ದು ಅದಕ್ಕೆ ನೋಡ್ಕೋತೀನಿ. ನೀನು ತುಂಬ ಸುಸ್ತಾಗಿರೋ ಹಂಗೆ ಕಾಣ್ತಿದೆ. ದತ್ತಣ್ಣ, ಅವನ ಮನೆಗೆ ಕರ್ಕೊಂಡು ಹೋಗೋ. ಪ್ರಣತಿ, ನಿನಗೆ ಬೆಳಿಗ್ಗೆ ಆಫೀಸ್ ಇದೆ, ಹೊರಡು. ನಾನಿಲ್ಲಿ ಇರ್ತೀನಿ. ಬೇಡ ಲಕ್ಕಿ, ಅವಳಾದ್ರೂ ನಿನ್ ಜೊತೆಲಿ ಇರ್ಲಿ. ಬೇಡ ಅತ್ತೆ, ನನ್ನ ಮಾತು ಕೇಳಿ, ನೀವು ಹೊರಡಿ. ಇರ್ಲಿ ಅಣ್ಣ, ಪರವಾಗಿಲ್ಲ. ಲಕ್ಕಿ ಜೊತೆ ನಾನು ಇರ್ತೀನಿ, ನೀನು ಅಮ್ಮ ಹೊರಡಿ. ಹೇಳ್ದೆ ಅಲ್ವಾ, ಹೊರಡಿ. ಲಕ್ಕಿ, ಹುಷಾರು ಕಣಪ್ಪ. ಏನಾದ್ರೂ ಇದ್ರೆ ತಕ್ಷಣ ಫೋನ್ ಮಾಡು, ಬಂದ್ಬಿಡ್ತೀನಿ. ಅತ್ತೆ, ಗೀತಂಗೆ ಏನೂ ಆಗಲ್ಲ, ನಾನು ಅವಳ ಜೊತೆ ಇರ್ತೀನಿ. ಅವಳು ಮುಂಚೆ ಥರ ಆಗ್ತಾಳೆ. ಧೈರ್ಯವಾಗಿ ಹೋಗಿ ಬನ್ನಿ. ದತ್ತವ್ರೆ, ಬನ್ನಿ ಹೋಗೋಣ. ನಾನು ಇಲ್ಲೇ ಇರ್ತೀನಿ. ಇಲ್ಲಿದ್ದೇನ್ ಮಾಡ್ತೀರಾ ನೀವು? ಲಕ್ಕಿ ಜೊತೆ ಇರ್ತೀನಿ. ದತ್ತ, ಹೆಂಡತಿ ಈ ಸ್ಥಿತಿಲಿ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಲಕ್ಕಿ ಮನೆಗೆ ಹೋದ್ರೆ ಅವನಿಗೆ ನೆಮ್ಮದಿಯಾಗಿ ಮಲ್ಗಕ್ಕಾಗತ್ತಾ? ಅದಕ್ಕೆ ಅವನಿಲ್ಲಿ ಇರ್ತಾನೆ. ನೀವಿಲ್ಲಿದ್ದೇನ್ ಮಾಡ್ತೀರಾ? ಆಯ್ತಣ್ಣ, ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೀನು ಯಾಕೆ ಇಲ್ಲಿ ಇರಬೇಕು? ಹೊರಡು. ನಾನು ಇಲ್ಲೇ ಇರ್ತೀನಿ ಲಕ್ಕಿ, ನೀನು ಸುಮ್ಮನೆ ಇರು. ನೀನು ಹೊರಡು ಮನೆಗೆ. ಅತ್ತೆ, ಹೊರಡಿ. ಏನೇ ಇದು? ದತ್ತ
ದತ್ತ ಇಲ್ಲೇ ಇರ್ತೀನಿ ರಾತ್ರಿ ಎಲ್ಲ ಅಂತ ಹೇಳ್ತಾ ಇದ್ದಾನೆ. ಬೆಳಿಗ್ಗೆ ಇದ್ರೆ ಮ್ಯಾಚ್ ಇಲ್ವಾ ಅವನಿಗೆ? ರೆಸ್ಟ್ ತಗೊಳ್ಳೋದು ಬೇಡ್ವಾ? ಬಾ ಅಂತ ಕರೀಲಿಲ್ವಾ ನಾನು? ಓ, ಲಕ್ಕಿ ಆದ್ರೆ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೆಂಡತಿಗೆ ಜ್ಞಾನ ಬರ್ಲಿ ಅಂತ ಕಾಯ್ತಾ ಕೂತಿರ್ತಾನೆ. ಬೆಳಿಗ್ಗೆ ಅವನು ಮ್ಯಾಚಿಗೆ ಬರೋದು ಅಷ್ಟರಲ್ಲೇ ಇದೆ. ಗೆಲ್ಲೋದಂತೂ ದೂರದ ಮಾತು. ಆದ್ರೆ ನಮ್ ದತ್ತ ಯಾಕೆ ಅವಕಾಶ ಕಳ್ಕೋಬೇಕು? ನೋಡು, ಏನಾದ್ರೂ ಮಾಡಿ ಅವನು ರಾತ್ರಿ ಮನೆಗೆ ಬರ್ಬೇಕು. ಹಾಗೆ ಮಾಡ್ಬೇಕು ನೀನು, ಅಲ್ವಾ? ಲಕ್ಕಿ ಅವ್ರ ನಿದ್ದೆಗೆಟ್ರೆ ಚೆನ್ನಾಗಿ ಆಟ ಆಡೋಕ್ಕಾಗಲ್ಲ. ಹಾಗೆ ದತ್ತವರು ಚೆನ್ನಾಗಿ ಆಡಿ ಗೆಲ್ಬೋದು. ಅಮ್ಮ, ಲಕ್ಷ ಲಕ್ಷ ದುಡ್ಡು ಬರುತ್ತೆ ಅಲ್ವಾ? ಬಾಯಿ ಬಿಟ್ಕೊಂಡು ಹೇಳ್ತಾ ಇರೋದು ಬಿಟ್ಟು ಮೊದಲು ಅವ್ರ ಮನೆಗೆ ಬರೋದನ್ನ ನೋಡು. ಇವು ಕಿರ್ಚಕ್ಕ ಹೊರಟೋಗ್ತಾರೋ ಏನೋ. ನಾನು ಹೊರಡ್ತೀನಿ, ಮರಿಬೇಡ. ರಾತ್ರಿ ಇಲ್ಲೇ ಇರಬಾರ್ದು ದತ್ತ, ಮನೆಗೆ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಗೀತಾ, ಹೋದ ಶಿವರಾತ್ರಿಗೆ ನಾವು ಇಷ್ಟು ಖುಷಿಯಾಗಿದ್ವಿ. ಆದರೆ ಈ ಸಲ ಹೀಗೆ ಮಲ್ಕೊಂಡಿದ್ಯಾ? ಲಕ್ಕಿಯವರೇ, ಲಕ್ಕಿಯವರೇ ಎದ್ದೇಳಿ. ಲಕ್ಕಿಯವರೇ ಎದ್ದೇಳಿ. ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸುಮ್ಮನೆ ಇರಗಿತ್ತ. ಸ್ವಲ್ಪ ಹೊತ್ತು ಮಲ್ಕೊಳಂಗೆಲ್ಲ ಇಲ್ಲ, ಎದ್ದೇಳಿ. ಇವತ್ತೇನು ಪ್ರಾಕ್ಟೀಸ್ಗೆ ಹೋಗ್ಬೇಕಾ? ಸುಮ್ಮನೆ ಪ್ಲೀಸ್ ಎದ್ದೇಳಿ. ಗೀತಾ, ಇವತ್ತು ಹಬ್ಬ, ಪ್ರಾಕ್ಟೀಸಿಗೆ ಯಾರು ಬರಲ್ಲ. ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು, ಸುಮ್ಮನೆ ಇರು. ನಿಮ್ಮನ್ನ ಎಬ್ಬಸ್ತಿರೋದು ಪ್ರಾಕ್ಟೀಸ್ಗೆ ಹೋಗೋದಕ್ಕಲ್ಲ. ಬೇಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸ್ವಲ್ಪ ಹೊತ್ತು ಆಗ್ಲಿ. ನೀವು ಹೇಳಿದ ಮಾತು ಕೇಳಲ್ಲ, ನಿಮ್ಮನ್ನ ಬೇರೆ ತರ ಎಬ್ಬಸ್ತೀನಿ. ಎದ್ದೇಳಿ. ಸುಮ್ಮನೆ ಬಿಡೆ, ಪೀಡೆ ತರ ಕಾಡ್ತಲ್ಲ. ನೀನ್ ಹೇಳಿದ್ ಮಾತ್ರ ಆಗ್ಬೇಕು, ನಾವ್ ಹೇಳಿದ್ ಏನೂ ಆಗ್ಬಾರ್ದು. ನೀವ್ ಅನ್ಕೊಂಡಿದ್ ಆಗೋದಕ್ಕೂ ಟೈಮ್ ಬರುತ್ತೆ. ಬಿಸಿನೀರ್ ತೋಡಿಟ್ಟಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಬೇಗ ರೆಡಿ ಆಗಿ. ಸ್ವಲ್ಪ ಹೊತ್ತು ಮಲ್ಕೋತೀನಿ. ದೇವಸ್ಥಾನಕ್ಕೆ ತಾನೆ, ಒಂದು ಅರ್ಧ ಗಂಟೆ ಬಿಟ್ಟು ಹೋದ್ರೆ ಸಾಕು. ಪ್ಲೀಸ್ ಎದ್ದೇಳಿ. ಅರ್ಧ ಗಂಟೆ ಬಿಟ್ಟೋದ್ರೆ ರಶ್ ಜಾಸ್ತಿ ಆಗುತ್ತೆ. ದರ್ಶನ ಮುಗಿಸ್ಕೊಂಡ್ ಬರೋದು ಸಾಯಂಕಾಲ ಆಗುತ್ತೆ. ಹಂಗಾಗ್ಬೇಕಾ? ಆಯ್ತು, ಹೋಗ್ಬರೋಣ. ಟಾರ್ಚರ್ ಕೊಡ್ತಾಳೆ, ಬಿಡು. ಹೌದು, ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ? ನೀವ್ ಸ್ನಾನ ಮಾಡ್ಕೊಂಡ್ ಬನ್ನಿ, ನಾನು ರೆಡಿ ಆಗ್ಬಿಡ್ತೀನಿ ಅಷ್ಟರಲ್ಲಿ. ಯಾವ್ದಾದ್ರು ಹಬ್ಬ ಬಂದ್ರೆ ಸಾಕು, ಹೈ ಎನರ್ಜಿ. ಹಾಗೇನಿಲ್ಲ, ನಾವ್ ದಿನ ಹೈ ಎನರ್ಜಿನೇ. ಆಯ್ತಮ್ಮ ತಾಯಿ, ಹಬ್ಬ ಮುಗಿಯೋಷ್ಟರಲ್ಲಿ ನನ್ಗೊಂದು ಗತಿ ಕಾಣಿಸ್ತೀಯ. ನಿದ್ದೆ ಮಾಡಕ್ ಬಿಡಲ್ಲ, ಏನೂ ಇಲ್ಲ. ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ, ಬನ್ನಿ ಸ್ನಾನಕ್ಕೆ ಹೋಗಿ. ಆಯ್ತು 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 ಆಯ್ತು. ತಲೆ ಸರಿಗೆ ಒರೆಸ್ಕೊಂಡಿಲ್ಲ ನೀವು. ಕರೆಕ್ಟ್ ಆಗಿ ನೋಡ್ ಗೀತಾ, ಡ್ರೈ ಆಗಿದೆ. ಏನ್ ಕರೆಕ್ಟ್ ಆಗಿ ನೋಡು. ಡ್ರೈ ಮಾಡಿದೀನಿ ಗೀತಾ. ನೋಡಿ ಎಷ್ಟ್ ನೀರಿದೆ. ಸುಮ್ಮನೆ ಇರು, ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ತೀನಿ ನೀನು. ಹಿಡ್ದಿರೋ ಆಟ ಬಿಡಲ್ಲ ಅಲ್ವಾ ನೀನು? ನೀವೇನ್ ಕಡಿಮೆ ತರಲೆ ಮಾಡ್ತೀರಾ? ವಯಸ್ಸಾಗಿದ್ರು ಚಿಕ್ಕ ಹುಡುಗನ್ ತರ ಆಡ್ತೀರಾ. ಯಾರು ಹೇಳಿದ್ದು ನಂಗೆ ವಯಸ್ಸಾಗಿದೆ ಅಂತ? ನಿಮ್ ಹೆಂಡತಿ ನಾನೇ ಹೇಳ್ತಿದ್ದೀನಲ್ಲ. ಹೌದಾ? ವಯಸ್ಸಾಗಿಲ್ಲ ಅಂತ ಪ್ರೂವ್ ಮಾಡ್ಲಾ? ಇವತ್ತು ಶಿವರಾತ್ರಿ. ಶಿವ ಅಂತ ಶಿವನ್ ಧ್ಯಾನ ಮಾಡ್ಕೊಂಡಿರಿ. ನೋಡಿ ಇಲ್ಲಿ ಇಟ್ಟಿದ್ದೀನಿ ಪಂಚಶಲ್ಯ ಎಲ್ಲ ರೆಡಿಯಾಗಿ. ನೀವ್ ಹೋಗಿ ರೆಡಿಯಾಗಿ. ಪಂಚನ? ಯಾಕೆ? ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಕ್ಕೆ ಟ್ರ್ಯಾಕ್ ಸೂಟ್ ಹಾಕೊಂಡ್ ಬರ್ತೀರಾ ಅಲ್ಗೆ? ನನಗೆ ಪಂಚೆ ಉಡಕ್ ಬರಲ್ಲ, ನಿನಗೆ ಗೊತ್ತಿಲ್ವಾ? ಬರಲ್ಲ ಅಂತ ನೀವ್ ಹೇಳೋದಕ್ ನಾನ್ ಬಿಡಲ್ಲ. ನೀವ್ ಹಿಂಗೆ ಬರ್ಬೇಕು. ಸರಿ ಸರಿ, ಉಡ್ಸು. ಪ್ಯಾಂಟ್ ಹಾಕೊಂಡ್ರೆ ಈಸಿ ತಾನೆ, ದೇವ್ರೇನ್ ಬೇಡ ಅಂತಾನ? ಎಲ್ಲಿಗೆ ಹೆಂಗ್ ಹೋಗ್ಬೇಕೋ ಹಂಗೆ ಹೋಗ್ಬೇಕು. ತಗೊಳ್ಳಿ. ನೋಡಿ, ನಾನು ಪಂಚೆ ಉಡಿಸ್ಬೇಕಾದ್ರೆ ಸೈಲೆಂಟ್ ಆಗಿ ಸ್ಟ್ಯಾಚು ತರ ನಿಂತಿರ್ಬೇಕು. ಅಲ್ಲೇ ಏನಾದ್ರು ಮಾಡಿದ್ರೆ. ಆಯ್ತು, ನಿಂತ್ಕೋತೀನಿ. ಅದ್ ಹೆಂಗ್ ಉಡಿಸ್ತೀಯ ಅಂತ ನಾನು ನೋಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಬನ್ನಿ. ಸರಿ. ಲಕ್ಕಿ ಅವರೇ, ಸುಮ್ಮನೆ ನಿಂತ್ಕೊಳ್ಳಿ ಪ್ಲೀಸ್. ಲಕ್ಕಿ ಅವರೇ,
ಆಯ್ತು, ಕೈ ಕಟ್ಕೊಂಡು ನಿಂತ್ಕೋತೀನಿ, ಏನು ಮಾಡಲ್ಲ. ಹಿಂಗೆ ಹೇಳ್ದೆ ಕೇಳಲ್ಲ. ಹೋತೋದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೂಪರ್. ನಿಮ್ಮನ್ನು ರೆಡಿ ಮಾಡಕ್ ಹೋಗಿ ನಾನೇ ರೆಡಿ ಆಗಿಲ್ಲ. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ಇದ್ರೆ ತರಲೆ ಮಾಡ್ತಿರ್ತೀರಾ. ಬರೋಗು. ಸರಿ ಸರಿ, ಬೇಗ ಬಾ. ಗೀತಾ, ನಿನಗೆ ನೆನಪಿದ್ಯಾ? ಹೋದ್ ಸಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗೋದಂದ್ರೆ ನಿನಗೆ ಎಷ್ಟು ಇಷ್ಟ ಅಲ್ವಾ? ಫೋರ್ಸ್ ಮಾಡಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಧರ್ಮಜ್ಯೋತಿ ಸ್ವರೂಪಾಯ. ಮಹಾಶಿವರಾತ್ರಿ ಎಂದೇ ದಂಪತಿಗಳು ಬಂದಿದ್ದೀರಾ, ತುಂಬಾ ಸಂತೋಷ. ವರ್ಷ ಪೂರ್ತಿ ನಿಮ್ಗೆ ಒಳಿತಾಗ್ಲಿ. ಧರ್ಮೋದ್ಧರಣ ರಾಗಾಯ ಮಂಜುನಾಥಾಯ ಮಂಗಳಂ. ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಕರ್ಪೂರ ನೀರಾಜನಂ ಸಮರ್ಪಯಾಮಿ. ಪ್ರದಾಯ ಚ ಸಕಲ ಸನ್ಮಂಗಳಾನಿ ಭವಂತು. ಇಷ್ಟಾರ್ಥ ಸಿದ್ಧಿರಸ್ತು. ಮಂಜುನಾಥಾಯ ಮಂಗಳಂ.